ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಭುವನ ಅನು ಲೋಕೇಶ್. ಗೌರಿ ಹಬ್ಬ ಈ ಒಂದು ತಿಂಗಳಿನಲ್ಲಿ ಅಂದರೆ ಆಗಸ್ಟ್ ತಿಂಗಳಿನಲ್ಲಿ 26ನೇ ತಾರೀಕು ಬರ್ತಾ ಇರುವಂತಹದ್ದು. 26ನೇ ತಾರೀಕು ಅದು ಶ್ರೇಷ್ಠವಾಗಿ ಮಂಗಳವಾರದ ದಿನವೇ ಬಂದಿರೋದ್ರಿಂದಾಗಿ ಸಾಕಷ್ಟು ತಾಯಿಯ ಅನುಗ್ರಹ ಅನ್ನುವಂತಹದ್ದು ನಮ್ಮ ಮೇಲಾಗ್ತದೆ. ಈ ರೀತಿಯಾಗಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಏನಪ್ಪ ಅಂದರೆ, ಮಂಗಳ ಗೌರಿಯನ್ನು ಶ್ರಾವಣ ಮಾಸದ ಮಂಗಳವಾದ ದಿನಗಳಲ್ಲಿ ನಾವು ಹೇಗೆ ಪೂಜೆ ಮಾಡ್ಕೊಂಡು ಬಂದ್ವೋ ಅದೇ ವಿಧವಾಗಿ ಶ್ರಾವಣ ಕಳೆದು ಈ ಒಂದು ಭಾದ್ರಪದ ಮಾಸದ ಈ ಒಂದು ತೆದಿಗೆಯ ದಿನದಂದು ಆಚರಣೆ ಮಾಡುವಂತಹ ಹಬ್ಬವೇ ಈ ಗೌರಿ ಹಬ್ಬ. ಗೌರಿ ಹಬ್ಬದ ದಿನದಂದು ತಾಯಿಗೆ ಬಾಗಣವನ್ನು ಕೊಡಬೇಕಾಗತ್ತೆ. ಏನು ಸ್ವರ್ಣ ಗೌರಿ ತಾಯಿಗೆ ಬಾಗಿಣವನ್ನು ಕೊಡುವಂತಹದ್ದು ವಾಡಿಕೆ ಇಂದಿನ ಕಾಲದಲ್ಲೂ ಕೂಡ. ಬಾಗಿಣವನ್ನು ಕೊಟ್ಟು ತಾಯಿಗೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕಾಗುತ್ತೆ. ಕುಂಕುಮಾರ್ಚನೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವರ್ಣ ಗೌರಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಹೇಳ್ಕೊಳ್ಳಿ. ತಾಯಿಯ ಆ ಒಂದು ಮಂತ್ರವನ್ನು ಹೇಳ್ಕೊಂಡು ನೀವು ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದಾಗಿ 108 ಬಾರಿ ಹೇಳ್ಕೊಂಡು ನೀವು ಪೂಜೆ ಮಾಡೋದ್ರಿಂದಾಗಿ ನಿಮ್ಮ ಸೌಭಾಗ್ಯ ಅನ್ನುವಂಥದ್ದು, ಸುಮಂಗಳತ್ವ ಅನ್ನುವಂಥದ್ದು ಶಾಶ್ವತವಾಗಿ ಉಳಿಯೋ ಹಾಗೆ ತಾಯಿಯ ಅನುಗ್ರಹವಾಗ್ತದೆ. ಹಾಗೆಯೇ ನಿಮ್ಮ ಹೆತ್ತ ತಾಯಿಯಾಗಿರುವಂತಹವ್ರಿಗೂ ಕೂಡ ನೀವು ನಿಮ್ಮ ಕೈಯಾರೆ ಬಾಗಿಣವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ಬಾಗಿಣ ಕೊಡುವಂಥದ್ದು ಬರೀ ಹೆಣ್ಣು ಮಕ್ಕಳು ಏನು ತಾಯಂದಿರು ಹೆಣ್ಣು ಮಕ್ಕಳಿಗೆ ಕೊಡುವಂತಹದ್ದನ್ನು ನೋಡಿರ್ತೀರಿ. ಆದರೆ ತಾಯಿಗೂ ಕೂಡ ನಾವು ಬಾಗಿಣವನ್ನು ಕೊಟ್ಟು, ನನ್ನ ಹೆತ್ತ ತಾಯಿಗಳಿಗೂ ಕೂಡ ಬಾಗಿಣವನ್ನು ಕೊಟ್ಟು ಅವರಿಂದ ಆಶೀರ್ವಾದವನ್ನು ಬೇಡುವಂತಹದ್ದು ಬಹಳ ಶ್ರೇಷ್ಠ ಆಗಿರುವಂಥದ್ದಾಗಿರ್ತದೆ. ಹಾಗೆಯೇ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದ್ದದಕ್ಕೆ ಪರಿಹಾರ ಬೇಕು ಅಂದರೆ ಕೆಳಗೆ ಕಾಣ್ತಾ ಇರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.